ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಲೋಕ ಚಾನಲ್. ಇವತ್ತಿನ ಪಯಣ ದುಬಾರೆ ಸಾಕಾನೆ ಶಿಬಿರ. ಇದು ಕೊಡಗು ಜಿಲ್ಲೆಯ ಪ್ರಸಿದ್ಧ ತಾಣ. ಇದು ಬೆಂಗಳೂರಿನಿಂದ 250 ಕಿಲೋಮೀಟರ್ ದೂರದಲ್ಲಿದೆ. ಇದು ತಲಕಾವೇರಿ ನದಿಯ ತೀರದಲ್ಲಿರುವ ಸಾಕಾನೆ ಶಿಬಿರ. ಈ ಶಿಬಿರದಲ್ಲಿ 30ರಿಂದ 32 ಸಾಕಾನೆಗಳಿವೆ. ಇಲ್ಲಿ ಆನೆಗಳಿಗೆ ಸ್ನಾನ ಮತ್ತು ಅವುಗಳಿಗೆ ಟ್ರೈನಿಂಗ್ ಸಹ ಕೊಡುತ್ತಾರೆ. ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ ಬೆಳಗ್ಗೆ 11 ಗಂಟೆ ಆಗಿತ್ತು. ಬಂದಿದ ತಕ್ಷಣ ನಮ್ಮ ಮಕ್ಕಳಿಗೆ ಕಾವೇರಿ ನದಿ ಹರಿತಿದ್ದು ನೋಡ್ಬಿಟ್ಟು ಆ ನದಿಲಿ ಆಟಾಡಬೇಕು ಅಂತ ತುಂಬ ಅನ್ನಿಸ್ತು. ಸೊ ಆಯುಷ್, ಆದ್ಯ ಮತ್ತು ನಮ್ಮ ಮನೆಯವ್ರು 3 ಜನನೂ ನೀರಲ್ಲಿ ಆಟಾಡೋಕ್ಕೆ ಹೋಗಿದ್ರು. ಸಿಕ್ಕಾಪಟ್ಟೆ ಆಟಾಡಿದ್ರು. ಅವ್ರು ಆಟಾಡೋ ಟೈಮಲ್ಲೇ ಕೆಲವೊಂದು ಬೇರೆ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲಿ ಆಟಾಡ್ತಾಯಿದ್ರು. ಸೊ ಅವ್ರಿಗೂ ಆಟಾಡಬೇಕು ಅಂತ ತುಂಬ ಅನ್ನಿಸ್ತು. ಸೊ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಅವ್ರಿಗಲ್ಲಿ ತುಂಬ ಆಟಾಡಿದ್ರು. ಆ ನೀರುಗಳ ಮಧ್ಯ ಸಣ್ಣ ಸಣ್ಣ ಗಾತ್ರದ ಕಲ್ಲುಗಳಿದ್ದು. ಸೊ ಹಾಗಾಗಿ ಮಕ್ಕಳುಗಳಿಗೆ ತುಂಬ ಎಚ್ಚರಿಕೆ ಕೊಡ್ತಾ ಇದ್ದೆ, ಕಲ್ಲುಗಳಿರುತ್ತೆ ಹುಷಾರಾಗಿ ಆಟಾಡಿ ಅಂತ. ಸೊ ಅದನ್ನೆಲ್ಲ ಮನಸ್ಸಿಗೆ ತಗೊಂಡು ಅವರು ನೀಟಾಗಿ ಆಟಾಡ್ತಾ ಇದ್ರು. ಮಕ್ಕಳೆಲ್ಲ ಚೆನ್ನಾಗಿ ನೀರಲ್ಲಿ ಆಟಾಡಿದ್ಮೇಲೆ ಬೋಟಿಂಗ್ ಅಂದರೆ ರಾಫ್ಟಿಂಗ್ ಇತ್ತು. ಸೊ ರಾಫ್ಟಿಂಗಿಗೆ ನಾನು, ಆಯುಷ್, ಆದ್ಯ, ನಮ್ಮ ಮನೆಯವರು ಎಲ್ಲರೂ ಹೋದ್ವಿ. ಸೊ ಬೋಟಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೋಟಿಂಗ್ ಬಂದು ಪರ್ ಹೆಡ್ಡು 300 ರುಪೀಸು. ಸೊ ನಾವು 4 ಜನ ಇದ್ವಿ. ಆಲ್ಮೋಸ್ಟ್ 1200 ರುಪೀಸ್ ಆಯಿತು. ರಾಫ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಮಗೆ ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ 30 ಮಿನಿಟ್ಸ್ ನಮಗೆ ಡ್ರೈವಿಂಗಲ್ಲಿ ಇರ್ತೀವಿ. ಸೊ ಇನ್ನು 30 ಮಿನಿಟ್ಸ್ ಬಂದು ಅಲ್ಲಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಆಟಾಡಕ್ಕೆ ಬಿಡ್ತಾರೆ. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ. ಯಾಕಂದರೆ ಅದು ತುಂಬ ಆಳ ಇಲ್ಲ, ನೀರು ತುಂಬ ಡೀಪ್ ಇಲ್ಲ. ಸೊ ಚೆನ್ನಾಗಿ ಆಟ ಆಡ್ಬೋದು. ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ ನವಂಬರು ಅಥವಾ ಅಕ್ಟೋಬರ್ ಟೈಮಲ್ಲೆಲ್ಲ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಹರಿಯುತ್ತಂತೆ. ಆ ಟೈಮಲ್ಲಿ ತುಂಬ ಡೀಪ್ ಇರುತ್ತೆ. ಬಟ್ ಈಗ ನಾವು ಹೋಗಿದ್ದ ಟೈಮಿಂಗ್ಸಲ್ಲಿ ಸೊ ನೀರು ತುಂಬಾ ಕಡಿಮೆ ಇತ್ತು. ಸೊ ಆರಾಮಾಗಿ ಮಕ್ಕಳೆಲ್ಲ ಆಟ ಆಡ್ಬೋದಾಗಿತ್ತು. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಮುಂದೆನೇ ಹೋಗಿದ್ವಿ ಅಂತ ಅನಿಸ್ತು. ಸೊ ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಪ್ರಕೃತಿ ತುಂಬಾ ಚೆನ್ನಾಗಿತ್ತು. ಮರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಅಲ್ಲಿಗೆ ಹೋದ್ರೇ ನಿಮ್ಗೆ ಅದು ಅನುಭವ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಮರಗಳು, ಗಿಡಗಳು, ಅದ್ರ ಜೊತೆಗೆ ಆ ಕಡೆ ಅಂದರೆ ಒಂದು ತೀರದಿಂದ ಇನ್ನೊಂದು ತೀರದಲ್ಲಿ ನೋಡಿದಾಗ ಅಲ್ಲಿ ಎಷ್ಟೊಂದು ಆನೆಗಳು ಕಾಣಿಸ್ತಾ ಇತ್ತು ಆಲ್ರೆಡಿ ನಮ್ಮ ಕಣ್ಗಳಿಗೆ. ಸೊ ಒಂದಷ್ಟು ಆನೆಗಳನ್ನೆಲ್ಲ ಅವರು ಒಂದು ಕೇಜಲ್ಲಿ ಅಂದರೆ ಮರದ ದಿಮ್ಮಿಗಳಲ್ಲಿ ಹಾಕಿಟ್ಟಿದ್ರು. ನೀವು ಹಿಂದೆಗಡೆ ನೋಡ್ಬೋದು, ನನ್ನ ವಿಡಿಯೋ ಹಿಂದೆಗಡೆ ನೋಡ್ಬೋದು. ಆ ಮರದ ದಿಂಬಿಗಳ ಮಧ್ಯದಲ್ಲಿ ಆ ಆನೆಗಳನ್ನೆಲ್ಲ ಕೂಡಾಕಿರ್ತಾರೆ. ಅದನ್ನೆಲ್ಲ ಪಳಗ್ಸೋದಕ್ಕೋಸ್ಕರ ಆ ರೀತಿ ಕೂಡಾಕಿರ್ತಾರೆ. ಸೊ ಯಾಕೆ ಅಂದರೆ ಅಂಥ ಆನೆಗಳು ತುಂಬ ಬೆಳೆಗಳನ್ನೆಲ್ಲ ನಾಶ ಮಾಡಿರುತ್ತೆ ರೈತರದು. ಅದೇ ರೀತಿ ಒಂದಷ್ಟು ಜನಗಳನ್ನ ಸಾಯಿಸಿರುತ್ತೆ, ಹಿಂಸೆ ಕೊಟ್ಟಿರುತ್ತೆ ಅಂತ ಅವುಗಳನ್ನ ಪಳಗ್ಸೋದಕ್ಕೆ ಅವುಗಳನ್ನ ಅದ್ರಲ್ಲಿ ಹಾಕಿರ್ತಾರೆ. ಸೊ ಹಂಗೆ ನಾವು ಮುಂದೆ ಸಾಗಬೇಕಾದ್ರೆ ಆ ನದಿ ತೀರದಲ್ಲೇ ಒಂದು ದೊಡ್ಡ ಆನೆ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಆನೆ ಮಾತ್ರ. ನಮ್ಮ ಮಕ್ಕಳಂತೂ ಆನೆನ ತುಂಬ ಹತ್ರದಿಂದ ನೋಡಿದ್ಮೇಲಂತೂ ತುಂಬ ಖುಷಿ ಆಯಿತು ಅವ್ರಿಗೆ. ಸೊ ಅವರು ಫುಲ್ಲು ಆನೆನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಆ ಆನೆ ಎಲ್ಲ ನೋಡಿದ್ಮೇಲೆ ಮುಂದಕ್ಕೆ ಬಂದಮೇಲೆ ನಮಗಿನ್ನೂ 1-2 ಆನೆಗಳು ಕಾಣಿಸಿದ್ವು. ಆ ಆನೆಗಳದ್ದು ನಾವು ವಿಡಿಯೋ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಅವು ಅದ್ರ ಪಾಡಿಗೆ ಅವು ಮೇಯ್ಕೊಂಡಿದ್ವು. ಸೊ ನೋಡೋರಿಗೆ ತುಂಬಾ ಚೆನ್ನಾಗಿತ್ತು. ಬಟ್ ಸೌಂಡ್ ಜಾಸ್ತಿ ಮಾಡದಿದ್ರೆ ಒಳ್ಳೆಯದು ಅಂತ ನಮ್ಮ ಬೋಟ್ ನಡೆಸ್ತಾರಲ್ಲ ಅವ್ರು ಹೇಳ್ತಾಯಿದ್ರು. ಅಷ್ಟೊತ್ತಿಗಾಗಲೇ ಮಕ್ಕಳಿಗೆ ನೀರಲ್ಲಿ ಇಳಿದ್ಬಿಟ್ಟು ಆಟಾಡಬೇಕು ಅಂತ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ಒಳಗಡೆಯಿಂದ ಬರುತ್ತೆ ಕಂದ. ತುಂಬ ನೀವೆಲ್ಲ ಪುಣ್ಯವಂತರು ಸರ್. ನದಿ, ಗಿಡ, ಮರಗಳ ಮಧ್ಯೆ ಬದುಕೋದು ಅಂದರೆ ಅಲ್ಲಿ ಎಲ್ಲರೂ ಟ್ರೈಬಲ್ ಪೀಪಲ್ ಸ್ವಿಮ್ ಮಾಡ್ತಾರೆ.
ನಿಂತಾರಮ್ಮ. ಅದ್ರ ಆಮೇಲೆ ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಸಿಗುತ್ತೆ. ನಾವು ಸುಮ್ಮನೆ ದುಡ್ಡು ಕೊಟ್ರು ಬೆಂಗಳೂರು ಇಲ್ಲೆಲ್ಲ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಮಾಡಮ್ಮ, ಅಲ್ಲಿ ಮಮ್ಮಿ ಅವರು. ಇಲ್ಲಿ ಅಲ್ಲಲ್ಲ ಇಲ್ಲಿ ಇಲ್ಲಿ ನನ್ ತೋರ್ಸು ತೋರ್ಸಮ್ಮ. ಯಾವತ್ತಿದ್ರು ಇದನ್ನ ಮೀಟ್ ಆಗಿ ಇಲ್ಲಂದ್ರೆ ನೋಡಿ ಚೆನ್ನಾಗಿದೆ. ರಾಫ್ಟಿಂಗ್ ಹೇಗಿದೆ ಅದ್ಯಾ? ರಾಫ್ಟಿಂಗ್ ಹೇಗಿದೆ? ಸಕ್ಕತ್ತಾಗಿದೆ. ಹೌದಾ? ಎಂಜಾಯ್ ಮಾಡ್ತಾ ಇದೀಯಾ? ನಾವು ಊಟಿಗೆ ಹೋಗೋದೇ ಬೇಡ, ಇಲ್ಲೇ ಸಿಗುತ್ತೆ ಎಲ್ಲ. ನಮ್ಮ ಕರ್ನಾಟಕ ಯಾವತ್ತಿದ್ರು ಬೆಸ್ಟ್. ಈಸ್ಟ್ ಆರ್ ವೆಸ್ಟ್, ಕರ್ನಾಟಕದ ಇಸ್ ಬೆಸ್ಟ್. ಸ್ವಿಮ್ ಮಾಡೋ. ಮಕ್ಕಳಂತೂ ನೀರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅದರಲ್ಲೂ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಮುಂದೆ ಬಂದಿದ್ವಿ. ಸೊ ನೀರು ಆಲ್ಮೋಸ್ಟ್ ತುಂಬಿತ್ತು, ಒಳ್ಳೆ ಫ್ರೆಶ್ ನೀರಿತ್ತು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ನಮ್ಮ ಜೊತೆಗೆ ಬೇರೆ ಬೋಟಲ್ಲಿ ಬಂದಂಥವರು ಸಹ ಸುಮಾರು ಜನ ಇದ್ದರು. ಅವರು ಸಹ ನೀರಲ್ಲೆಲ್ಲ ಚೆನ್ನಾಗಿ ಆಟಾಡಿದ್ರು. ಒಂದು ಒಳ್ಳೆ ಡೇ ಔಟ್ ಆಗಿತ್ತು. ಒಳ್ಳೆ ರೀತಿಯಿಂದ ಮಕ್ಕಳು ಎಂಜಾಯ್ ಮಾಡಿದ್ರು. ಐ ಥಿಂಕ್ ಇದು ತುಂಬ ಮೆಮೊರೇಬಲ್ ಕ್ಯಾಂಪ್ ಅನಿಸುತ್ತೆ. ಸೊ ನಾನು ನೀರಲ್ಲಿ ಇಳಿಲಿಲ್ಲ. ಸೊ ನಾನು ಸುಮ್ಮನೆ ಒಂದಷ್ಟು ಫೋಟೋಸ್ಗಳೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ನೀರಿನ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಥರ ಇತ್ತು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಲ್ಲಿ ಹೋದೆ. ಇಲ್ಲಿ ನೋಡಿ ನೀರಿನ ಮಧ್ಯದಲ್ಲೇ ಇದೆ, ಆ ಕಡೆ ಇನ್ನೊಂದು ತೀರ. ಸೊ ಮಧ್ಯದಲ್ಲಿ ಇದೊಂದು ನೋಡ್ಬೋದು, ಮರದ ದಿಂಬಿ ಒಳ್ಳೆ ಬ್ರಿಡ್ಜ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅದ್ರ ಹತ್ರ ತನಕ ಹೋಗ್ಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ನೀರು ಜೊತೆಗೆ, ನೀರಿನ ಜೊತೆಗೆ ಪ್ರಕೃತಿ ಜೊತೆಗೆ ಒಂದಷ್ಟು ಆನೆಗಳು. ಸೊ ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ, ಸಖತ್ ಎಂಜಾಯ್ ಮಾಡ್ತಾಯಿದ್ದೀವಿ ದುಬಾರೆ ಫಾರೆಸ್ಟಲ್ಲಂತೂ. ಐ ಥಿಂಕ್ ನಾವು ಎಲ್ಲದಕ್ಕಿಂತನೂ ತುಂಬ ಎಂಜಾಯ್ ಮಾಡಿದ್ದು ಅಂದರೆ ಇಲ್ಲೇ ಅನಿಸುತ್ತೆ. ತುಂಬ ತುಂಬ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಎತ್ತರವಾಗಿದೆ ಮರ. ಸೊ ಇಲ್ಲಿ ನೋಡ್ಬೋದು, ಇದು ಒಳ್ಳೆ ಬ್ರಿಡ್ಜ್ ಥರ ಇದೆ, ಇದು ಮರನೇ ಬ್ರಿಡ್ಜ್ ಥರ ಇದೆ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ಗೆಲ್ಲ. ಸಕ್ಕತ್ತ ಎಂಜಾಯ್ ಮಾಡಿದ್ದೀವಿ. ಇವ್ರು ನೋಡಿ ಜೇನು ಕುರುಬರು. ಇದು ಪಾಚೆಯಿಂದ ಆಗಿರೋದ ಇವೆಲ್ಲ? ಓಕೆ, ಒಳ್ಳೆ ರಂಗೋಲಿ ಬಿಟ್ಟು ಹಾಗಿದೆ. ಯಾರೋ ಬಂದು ದೂರದಿಂದ ನೋಡಿದ್ರೆ. ಹಾಂ, ಇಲ್ಲ ನೋಡಿ ತುಂಬ ಇದೆ ಇಲ್ಲಿ. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಸೊ ನಾವು ಹೊರಡೋಷ್ಟೊತ್ತಿಗೆ ಆಲ್ರೆಡಿ 3 o'clock ಆಗಿತ್ತು. ಸೊ ಈ ಆನೆಗಳು ಏನಿದೆ ಈ ದುಬಾರಿ ಸಾಕಣೆ ಶಿಬಿರದಲ್ಲಿ, ಆ ಆನೆಗಳು ನಮ್ಮ ನಾಡ ಹಬ್ಬ ದಸರಾ ಹಬ್ಬಕ್ಕೂ ಸಹ ಅವು ಪ್ರದರ್ಶನ ಆಗ್ತವೆ. ಸೊ ಇಲ್ಲಿರೋ ಆನೆಗಳನ್ನೇ ಅಲ್ಲೂ ತೋರಿಸ್ತಾರೆ. ಸೊ ಇಲ್ಲಿಗೆ ಒಳ್ಳೆ ಡೇ ಔಟ್ ಅಂತ ಹೇಳ್ಬೋದು ಫ್ಯಾಮಿಲಿಗೆ. ಸೊ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.